ಪ್ರತಿ ವಾರ ನಿಮ್ಗೇನಾದ್ರೂ ಒಂದು ಹೊಸ ವಿಷಯ ತಿಳಿಸ್ಲಿಲ್ಲ ಅಂದ್ರೆ ಮಜಾನೇ ಇರೋದಿಲ್ಲ. ಹೌದು, ಈ ವಾರ ನಿಮಗೆ ಸ್ಯಾಂಡಲ್ವುಡ್ನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ಸ್ನ ನಾವು ನಿಮಗೆ ಪರಿಚಯ ಮಾಡಿಸ್ತೇವೆ. ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲರೂ ತಮ್ಮ ಆಸೆ, ಇಷ್ಟ ಮತ್ತು ಡ್ರೀಮ್ ಗರ್ಲ್ ಬಗ್ಗೆ ಮನಸ್ಸು ಬಿಚ್ಚಿ ಮಾತಾಡ್ತಾರೆ. ನಮ್ಮ ಮೊದಲ ದಿನದ ಎಪಿಸೋಡ್ನಲ್ಲಿ ಕೃಷ್ಣನ್ ಲವ್ ಸ್ಟೋರಿಯ ಬ್ಯಾಚುಲರ್ ನಟ ಅಜಯ್ ರಾವ್ ಬ್ಯಾಚುಲರ್ ಲೈಫ್ ಜೊತೆಗೆ ಮದುವೆ ವಿಷಯವನ್ನು ಹೇಳ್ಕೊಂಡಿದ್ದಾರೆ. ಬನ್ನಿ ಅವರೇನು ಹೇಳ್ತಾರೆ ನೋಡೋಣ. ಚೆನ್ನಾಗಿ ಅನಿಸುತ್ತೆ. ನನಗೆ ಎಕ್ಸಾಕ್ಟ್ಲಿ ಕಂಪ್ಯಾರಿಸನ್ ಗೊತ್ತಿಲ್ಲ. ಬಿಕಾಸ್ ಮದುವೆ ಆಗಿ ಡೈವೋರ್ಸ್ ಏನಾದರೂ ಆಗಿದ್ರೆ ಬ್ಯಾಚುಲರ್ ಲೈಫು ಮದುವೆ ಲೈಫ್ ಹೇಗಿರುತ್ತೆ ಅನ್ನೋದು ನಂಗೆ ಕಂಪ್ಯಾರಿಸನ್ ಗೊತ್ತಿರುತ್ತೆ. ಬಟ್ ನನ್ನ ಫ್ರೆಂಡ್ಸ್ ಮದುವೆ ಆಗಿದ್ದಾರೆ, ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಅಕ್ಕ ಮದುವೆ ಆಗಿದ್ದಾರೆ. ಐ ಥಿಂಕ್ ಬೋತ್ ಆರ್ ಗುಡ್. ಎರಡೂ ಹೆವೆನ್ ಅನಿಸುತ್ತೆ. ಬೀಯಿಂಗ್ ಬ್ಯಾಚುಲರ್ ಇಸ್ ಆಲ್ಸೋ ಹೆವೆನ್ ಆ್ಯಂಡ್ ಬೀಯಿಂಗ್ ಮ್ಯಾರಿಡ್ ಇಸ್ ಆಲ್ಸೋ ಎಂಜಾಯ್. ಬ್ಯಾಚುಲರ್ ಆಗಿರೋದಕ್ಕೆ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ದೇವ್ರದಿಂದ ಸಿಕ್ಕಾಪಟ್ಟೆ ಕೆಲಸ ಇದೆ. ಸೊ ಕೆಲಸನ ಎಂಜಾಯ್ ಮಾಡ್ತಾಯಿದ್ದೀನಿ ಅಷ್ಟೇ. ಸ್ಕೂಲ್ ಕಾಲೇಜಲ್ಲಿ ತುಂಬ ಪ್ರಪೋಸ್ ಮಾಡಿದ್ದೀನಿ. ಲಕ್ಕಿಲಿ ಯಾವುದೂ ರಿಜೆಕ್ಟ್ ಆಗಿಲ್ಲ. ಇಲ್ಲ, ಇವಾಗ ಯಾರನ್ನೂ ಪ್ರಪೋಸ್ ಮಾಡ್ತಾಯಿಲ್ಲ. ಸ್ಕೂಲ್ ಕಾಲೇಜಸಲ್ಲೂ ಪ್ರಪೋಸ್ ಮಾಡ್ತಾಯಿದ್ರು, ಇವಾಗ ಜಾಸ್ತಿ ಜನ ಪ್ರಪೋಸ್ ಮಾಡ್ತಾಯಿದ್ದಾರೆ ಅಷ್ಟೇ. ಇಲ್ಲ, ನಾನು ಯಾರನ್ನೂ ಪ್ರಪೋಸ್ ಮಾಡಿದ್ದೀನಿ, ಅದು ಯಾವುದೂ ರಿಜೆಕ್ಟ್ ಆಗಿಲ್ಲ ಇದುವರೆಗೂ. ಡ್ರೀಮ್ ಗರ್ಲ್ ಹೇಗಿರಬೇಕು ಅನ್ನೋದು ಸ್ವಲ್ಪ ಕಷ್ಟ. ಸಾಕಷ್ಟು ಜನ ಹುಡುಗರು ಬರ್ತಾರೆ ಡ್ರೀಮಲ್ಲಿ. ನಾಟ್ ಒನ್ ಪರ್ಟಿಕ್ಯುಲರ್ ಗರ್ಲ್. ಬಟ್ ಸದ್ಯದಲ್ಲಿ ನನಗೆ ಅನಿಸ್ತಾ ಇರೋದು, ಒಂದು ಮದುವೆ ಆದರೆ ನಾನು ಅಂದ್ಕೊಳ್ತಾ ಇರೋದು ನಮ್ಮ ತಾಯಿ ಥರ ಇರ್ತಕ್ಕಂಥ ಒಂದು ಹೆಣ್ಣಾಗಿರಬೇಕು. ಭಾರತೀಯ ನಾರಿ, ಮನೆಯನ್ನು ನಡ್ಸ್ಕೊಂಡು ಹೋಗುವಂಥ ಒಂದು ಹೆಣ್ಣಿರಬೇಕು ಅಂತ ನನ್ನ ಆಸೆ. ನಾನು ವರ್ಕ್ ಮಾಡಿರೋ ಅಷ್ಟು ಹೀರೋಯಿನ್ಸ್ ನನಗೆ ತುಂಬ ಇಷ್ಟ. ಇಲ್ಲ, ಪರ್ಟಿಕ್ಯುಲರ್ಲಿ ಒಬ್ಬರನ್ನ ಮೆನ್ಷನ್ ಮಾಡೋದು ತುಂಬ ಕಷ್ಟ. ಬಿಕಾಸ್ ಮೋರ್ ದೆನ್ ದಿ ಹೀರೋಯಿನ್ಸ್ ನಾನು ಇಷ್ಟಪಟ್ಟಿರೋದು ಏನಂತಂದರೆ, ನನ್ನ ಜೊತೆಗೆ ವರ್ಕ್ ಮಾಡಿರೋ ಅಷ್ಟು ಜನ ಹೀರೋಯಿನ್ಸು ಅವ್ರ ಕ್ಯಾರೆಕ್ಟರ್ನ ತುಂಬ ಇಷ್ಟಪಟ್ಟಿದ್ದಾರೆ. ಸೊ ಆ್ಯಸ್ ಎ ಹೀರೋ ನಾನು ಆ ಪಾತ್ರ ಪ್ಲೇ ಮಾಡಬೇಕಾದ್ರೆ ಐ ಹ್ಯಾವ್ ಲವ್ಡ್ ದಟ್ ಫೀಮೇಲ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿರೋದು. ಸೊ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿರೋದ್ರಿಂದ ನನಗೆ ಎಲ್ಲರ ಮೇಲೆ ತುಂಬ ಅಭಿಮಾನ ಇದೆ. ಸೊ ಐ ಲವ್ ಆಲ್ ಮೈ ಹೀರೋಯಿನ್ಸ್. ಒಂದು ಗೌರವ ಅನ್ನೋದಿದೆ, ಒಂದು ಅಭಿಮಾನ ಅಂತ ಹೇಳಿದ್ನಲ್ಲ, ಆ ರೀತಿಯಲ್ಲಿ ನಾನು ತುಂಬ ಪ್ರೀತಿಸ್ತೀನಿ ನನ್ನೆಲ್ಲ ನಾಯಕಿಯರು. ಎಲ್ಲ ಹುಡುಗಿಯರಿಗೂ ಅದೇ ನೀವು ಹೇಳಿದಾಗೆ ಐ ಆಮ್ ಒನ್ ಆಫ್ ದಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ನಾನು ಯಾವ ಹುಡುಗಿನ ಮದುವೆ ಆಗಬೇಕಂತಿದ್ದೀನಿ, ಅದರಲ್ಲಿ ಏನು ಕ್ವಾಲಿಟೀಸ್ ಇದೆ ಹೇಳಿದ್ದೀನಿ ಆಲ್ರೆಡಿ. ಯಾರಾದರೂ ಇದ್ದರೆ ದಯವಿಟ್ಟು ಅಪ್ಲಿಕೇಶನ್ ಹಾಕಿ, ಐ ಆಮ್ ರೆಡಿ.